27ನೇ ಇಸ್ವಿಯ ವಿಶ್ವಾವಸುನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಅಷ್ಟಮಿ ದಿನಾಂಕ 24/2/2026ರಿಂದ 4/3/2026ರವರೆಗೆ ಜರುಗುವ ಜಾತ್ರಾ ಮುಹೂರ್ತವನ್ನು ದೇವಿಯ ಅನುಗ್ರಹದಿಂದ ಘೋಷಿಸುತ್ತೇನೆ. ಪ್ರಾಂಗಣದಲ್ಲಿ ಸೇರಿರುವ ಎಲ್ಲ ಮಹನೀಯರಿಗೆ ನಮಿಸಿ ದೇವಸ್ಥಾನದ ಬಾಬುದಾರರು, ಮುಖ್ಯಸ್ಥರು ಹಾಗೂ ಬಾಬುದಾರ ಸಹಾಯಕರಲ್ಲಿ ಜಾತ್ರಾ ಕಾರ್ಯಕ್ರಮಗಳ ಯಾದಿಯಂತೆ ನೀವು ನಿರ್ವಹಿಸಬೇಕಾದ ಸೇವಾ ಕಾರ್ಯಕ್ರಮಗಳನ್ನು ಆಯಾ ಕಾಲಕ್ಕೆ ನಿಮ್ಮ ಸಹಾಯಕರ ಸಂಗಡ ಶ್ರೀದೇವಿಯ ಮಂಟಪದ ವಿಸರ್ಜನೆ ಅಂದರೆ ಕಳುಚುವ ದಿನಾಂಕ 7/1/2026 ಬೆಳಿಗ್ಗೆ ಬುಧವಾರ ದಿವಸ ಬೆಳಿಗ್ಗೆ 11:57 12 ಗಂಟೆ 6 ಒಳಗೆ ದೇವಿಯ ಮಂಟಪವನ್ನು ಹೊರಬೀಡು ದಿನಾಂಕ 3/2/2026 ಮಂಗಳವಾರ ರಾತ್ರಿ 9:30 ಗಂಟೆಯಿಂದ ಪ್ರಾರಂಭವಾಗ್ತದೆ. ಶುಕ್ರವಾರ 6/2/2026 ಮೂರನೇ ಹೊರಬೀಡು ಮಂಗಳವಾರ 10/2/2026 ನಮಗೆ ದೇವಿಯ ಜಾತ್ರೆಗೆ ಅತ್ಯಂತ ಪ್ರಮುಖವಾದ ಮರ, ಇದಕ್ಕೆ ಕಚ್ಚೆ ಹಾಕಿ ಪೂಜೆ ಮಾಡುವ ವಿಧಾನ ಮಧ್ಯಾಹ್ನ 11:48 11:52 ರಾತ್ರಿ 9:30 ಗಂಟೆ ನಂತರ. ಹಾಗೆ ಶ್ರೀದೇವಿಯ ರಥದ ಮರವನ್ನು ತರುವುದು ದಿನಾಂಕ 17/2/2026 ಅಂಕೆಯ ಹೊರಬೀಡು ಮಂಗಳವಾರ ದಿನಾಂಕ 17/2/2026 ರಾತ್ರಿ 9:30 ಗಂಟೆ ನಂತರ. ಅಂಕೆ ಹಾಕುವುದು ಹಾಗೂ ಶ್ರೀದೇವಿಯ 2/2026 ಮಧ್ಯಾಹ್ನ 11:23 11:31 ಒಳಗೆ. ಶ್ರೀದೇವಿಯ ರಥದ ಕಲಶದ ಪ್ರತಿಷ್ಠೆ ಮಂಗಳವಾರ ದಿನಾಂಕ 24/2/2026 ಅಶೋಕ್ ಅವ್ರನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ನೀವು ಮುಂದುವರಿತೀರ ಪ್ರತಿಪಕ್ಷ ನಾಯಕರಾಗಿ, ನಿಮ್ಮ ಹೈಕಮಾಂಡ್ ಹೇಳಿದರೆ ನೀವು ಬಿಟ್ಕೊಡೋದಿಲ್ಲ ಅಂತೇಳಿ. ಅಂದರೆ ಅದರ ಅರ್ಥ ಏನಂತಂದರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡು ಈಗಾಗಲೇ ಸೂಚನೆ ನೀಡಿದೆ. ಖಂಡಿತವಾಗ್ಲೂ ಕೂಡ ಇವಾಗ ಸೆಷನ್ಸ್ ನೇಣು ಮುಗಿದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಅವರು ಹಸ್ತಾಂತರ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನು ಉಳಿಸ್ಕೊತಾರೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಇಂಡೈರೆಕ್ಟಾಗಿ ಮಾಧ್ಯಮಗಳ ಮೂಲಕ ಅವ್ರು ಹೇಳ್ತಾನೆ ಇದ್ದಾರೆ. ಸೊ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ. ಹೈಕಮಾಂಡ್ ನಮಗೇನು ಹೇಳಬೇಕು ಅದನ್ನು ಹೇಳಿದೆ ಅನ್ನೋ ಮಾತು ಅಂಥ ಒಂದು ಮಾತು ಬರ್ತಾ ಇದೆ ಅಂತಂದರೆ ಅರ್ಥ ಅಧಿಕಾರ ಹಂಚಿಕೆಗೆ ಸಮಯ ಸನ್ನಿಹಿತ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ವಿಚಾರದಲ್ಲೇ ಎಲ್ಲ ದೇವಸ್ಥಾನಗಳಿಗೆ ಅವರು ಓಡಾಡಿ ಪ್ರಮಾಣ ವಚನ ಮಾಡೋದಕ್ಕೆ ಆಶೀರ್ವಾದಕ್ಕೋಸ್ಕರ ಅವರು